दूं तुझे जीवन सहारे, डर मत जीवन पथ पर हे मेरे प्यारे, मैं तेरे संग हूँ हर दुख हारे। जब जब तू थक जाए जीवन की राह, मुझे पुकार लेना श्रद्धा की चाह, ना मैं दूर न पल भर को जाऊं, तेरे संग हर क्षण में ही रह जाऊं। मैं हूँ तेरे संग हर पल, छाया बनकर चलता हूँ, तू बस नाम जपता है, मैं तेरा झांकता हूँ। जहाँ धैर्य टूटे वहाँ प्रेम बो देना, अंधेरा गहराए तो दीप हो जाना, कर्म कर निस्वार्थ फल मुझ पर छोड़, हर श्वास में मेरा नाम जोड़। मैं हूँ तेरे संग हर पल, छाया बनकर चलता हूँ, तू बस नाम जपता है, मैं तेरा झांकता हूँ। तेरे आंसू में भी मैं हूँ, तेरी हंसी में भी मैं हूँ, तेरी हर पीड़ा हरता मैं ही, तेरे हृदय में बसता मैं ही। भक्ति में ढल जा, मुझ में समा जा, फिर मन सागर सा शांत हो जाएगा। मैं हूँ तेरे संग हर पल, छाया बनकर चलता हूँ, तू बस नाम जपता है, मैं तेरा झांकता हूँ। ये संसार एक खेल सपनों का मेला, क्यों इसमें उलझा है, क्यों समझे अकेला। ये सारे संबंध सब मेरे बनाए, मुझसे ही उपजे मुझ में समाए, सब चिंता मुझको सौंप दे आज, हर क्षण मुझ में देख अपना राज। ಎಲ್ಲರಿಗೂ ಮುಂಜಾನೆ ಶುಭ ವಂದನೆಯನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬವಲ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗಮುನಿ ಋಷಿ ಶರಣರನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಬೆನ್ನುಹುರಿ ನೇರವಾಗಿರಲಿ, ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಈಗ ಓಮ ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ. ಓ
ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಓಂ ಸಹನಾವವತು ಸಹನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆಗಡೆ ತೆಗೆದುಕೊಂಡು ಕೈಗಳನ್ನು ಜೋರಾಗಿ ಉಜ್ಜಿ ಈ ಬಿಸಿಯನ್ನು ನಿಧಾನವಾಗಿ ಕಣ್ಣಿಗೆ ಆಡಿಸಬೇಕು. ಈಗ ಜಾಗಿಂಗನ್ನು ಮಾಡೋಣ. ಸುಮಾರು ಈ 12 ಆಸನಗಳ ಕೂಡಿದಂಥ ಜಾಗಿಂಗ. ಇದು ಸುಮಾರು ಒಂದು 5 ಕಿಲೋಮೀಟ್ರ್ ಹೋಗಿ ಬಂದಷ್ಟು ನಮಗೆ ವ್ಯಾಯಾಮ ಆಗ್ತದೆ. ಮತ್ತು ಈ ಆಸನಗಳ ಮಾಡುವ ಮೊದಲು ಈ ನಮ್ಮ ಶರೀರವನ್ನು ಸಡಿಲಿಸಬೇಕು. ಸಡಿಲಿಸೋದಂದ್ರೆ ಈಜಿ ಆಸನಗಳು ಮಾಡಲಿಕ್ಕೆ ಈಜಿ. ನಿಧಾನ ಮಾಡೋದು, ಖುಷಿಯಾಗಿ ಮಾಡೋದು, ಶ್ರದ್ಧೆಯಿಂದ ಮಾಡೋದು, ಭಕ್ತಿಯಿಂದ ಮಾಡೋದು. ಇಷ್ಟಪಟ್ಟು ಮಾಡೋದು, ಕಷ್ಟಪಟ್ಟು ಮಾಡೋದು. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ. ಪೂರ ಕೋಳಿ ಕೂಗಿ ಕಾರಣವಿಲ್ಲುವುದರಿಂದ, ಪೂರ ಕೋಳಿ ಕೂಗಿ ಕಾರಣವಿಲ್ಲುವುದರಿಂದ, ಲಿಂಗ ಪೂಜೆಯ ಮೀರಿ ಹೋಯಿತೆ, ಲಿಂಗ ಪೂಜೆಯ ಬೇರೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಕದೆ ಕೂಡುವ, ಆಸನ ಹಾಕುವ ನಾವು ಅಲುಕದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ತ್ರಿಕೋನ
ಬಸವ ಒಬ್ಬ ಅಲ್ಲವ ಪ್ರಭುವ, ಬಸವ ಒಬ್ಬ ಅಲ್ಲವ ಪ್ರಭುವ, ಕಪ್ಪ ಚೆನ್ನ ಬಸವನ ಕರೆಯುವ, ಕಪ್ಪ ಚೆನ್ನ ಬಸವನ ಕರೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿರೆನ್ನುವ, ಶಿವಯೋಗದಿ ಕೈ ನೀಡಿರೆನ್ನುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, 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 ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಈಗ ಸೂಕ್ಷ್ಮ ವ್ಯಾಯಾಮಗಳು. ಈ ಕೈಗಳನ್ನು ಮೊಣಕಾಲ ಮೇಲೆ ಇಟ್ಟು ಕಾಲನ್ನು ರೊಟೇಟ್ ಮಾಡಿ ಮೊಣಕಾಲುಗಳ ಕೀಲು ನೋವುಗಳ ನಿವಾರಣೆ ಆಗ್ತದೆ. ಸಡಿಲಿಸ್ತಾರೆ ಅವಕ್ಕೆಲ್ಲ ಸರಿಯಾಗಿ ಆಮ್ಲಜನಕ ಉಸಿರಾಟ ಜಗದೊಳು ಜ್ವಾಕ್ಯಾಗಿರಬೇಕು, ಮೆಟ್ಟ ಇಟ್ಟು ರೊಟೇಟ್ ಮಾಡೋದು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಈಗ ಲೋಕದ ಕಟಿ ಚಕ್ರಾಸನ ಮಾಡೋಣ. ಯಾಕಬೇಕು ಬಲಗಡೆ ತರುವುದು. ಈಗ ಎಡಗಡೆ दो बलगाएंगे 1 2 4 1 2 ಈಗ
ಪಾದಹಸ್ತಾಸನ ಮಾಡೋಣ. ಸಮಸ್ಥಿತಿಯಲ್ಲಿ ಈ ರೀತಿ ನಿಲ್ಲಬೇಕು. ಎರಡೂ ಕೈಗಳು ಭೂಮಿಗೆ ಸಮಾಂತರವಾಗಿರಬೇಕು, ಭುಜಕ್ಕೂ ಸಮಾಂತರವಾಗಿರಬೇಕು. ಒಂದು ಪೂರ್ಣ ಮೇಲ್ಗಡೆ ಎತ್ತಬೇಕು. ಎಷ್ಟು ಸಾಧ್ಯ ಕಲಿಸ್ ಮೇಲ್ಗಡೆ ಎತ್ತಿ ಎತ್ತಿದ ಕೈಯನ್ನು ನಿಧಾನವಾಗಿ ನಮ್ಮ ಪಾದದ ಹತ್ತಿರಬೇಕು. ನಮ್ಮ ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. ನಡೆದ ಮೇಗಿನ ಭಾಗವನ್ನು ಬಗ್ಗಿಸಬೇಕು. ಕಾಲುಗಳು ನೇರವಾಗಿರಬೇಕು. ನಮ್ಮ ಹಣೆಯನ್ನ ಮೊಣಕಾಲಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡೋಣ. ಎಷ್ಟು ಸಾಧ್ಯಕದಷ್ಟು ಮಾಡೋಣ. ಮತ್ತೆ ಇದೇ ಸ್ಥಿತಿಯಲ್ಲಿ ಹೆಚ್ಚೆಚ್ಚೇನಿಲ್ಲ ಪ್ರಯತ್ನ ಮಾಡೋಣ. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕೈಗಳು ನಡೆದ ಮೇಗಿರಲಿ. ನಡೆದಿಂದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಕಾಲುಗಳು ನೇರವಾಗಿರಬೇಕು. ಮತ್ತು ಸಾಧ್ಯ ಆದರೆ ಕಾಲುಗಳು ಕೂಡಿಸಿದ್ರೆ ಒಳ್ಳೆಯದು. ಈ ರೀತಿ ಕೈಗಳು ಇರಲಿ. ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವಬಲ ಮಹಾಜ್ಞಾನಿಯ ಕೂಡ, ತತ್ವಬಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ ಹತ್ತಿರಬೇಕು. ಪಾರ್ಶ್ವಕೋನಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಇರಬೇಕು, ಬಲಗಾಲ ಹೀಗಿರಬೇಕು. ಕಾಲಿಗೆ ಸಾಧ್ಯಕದಷ್ಟು ಬಲಗಾಲನ್ನು ಚಾಚಬೇಕು. ಇದು 90 ಡಿಗ್ರಿ ಇರಬೇಕು. ಇದು ಕೈಯಲ್ಲಿ ನಿಮ್ಮ ದೃಷ್ಟಿ ಬಲಗೈ ಕಡೆ ಇದೆ. ಅದನ್ನೇ ಅನುಗೋಣ ಈ ರೀತಿ ಮಾಡೋಣ. ಬಲಗಡೆ ಆಶಯ ನಳಿಬೇಕು ಮನಸ್ಸಿನ ದೇಶಕ್ಕೆ ತೊಳಿಬೇಕು. ಮೇಲ್ಗಡೆ ಭದ್ರಾಸನ. ಆಸೆಯ ನಡೆದು ದೇಶಿಕಿ ತೊಳೆದು ಈಶ ಮಹಾಂತನ ಪಾದ ಹಿಡಿಬೇಕು. ಎಡಗೈಯನ್ನು ನೆಲಕ್ಕೆ ಕೂರುವುದು, ಬಲಗಾಲು ಮತ್ತು ಬಲಗೈ ಮೇಲ್ಗಡೆ ಎತ್ತು. ಈ ರೀತಿ ನಿಧಾನವಾಗಿ ತಗೊಳ್ಳೋದು. ಜಗದಳು ಕಾಕ ಬುದ್ಧಿ ಬಲಗೈ ಇರಬೇಕು. ಬಲಗಾಲು ಮತ್ತು ಬಲಗೈ ಮೇಲ್ಗಡೆ ಮೂಕನಾಗಬೇಕು. ಜಗದಳು ಬಲಗಾಲನ್ನು ಇಟ್ಟು ತೋರು, ಬಲಗೈಯನ್ನು ನೆಲಕ್ಕೆ ಕೂರು.
ಈಗ ತಾಡಾಸನ ಮಾಡೋಣ. ಈ ರೀತಿ ಕೈಗಳಿಗೆ ಹಾಕಿರಲಿ. ನಿಧಾನವಾಗಿ ಮೇಲ್ಗಡೆ ಎತ್ತಬೇಕು. ಅಂಗೈಗಳು ಮೇಲ್ಮುಖವಾಗಿರಲಿ, ಆಕಾಶ ಕಡೆ ನೋಡ್ತಾ ಇರಲಿ. ಹಿಂಬಡ ಮೇಲೆ ಎತ್ತಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕೈಗಳು ಕಿವಿಗೆ ತಾಗಿರಬೇಕು. ಇದನ್ನೇ ಮಾಡೋದ್ರಿಂದ ಸಣ್ಣ ಮಕ್ಕಳೇ ಗಿಡ್ಡದವ್ರು ಹೈಟ್ ಆಗ್ತಾರೆ, ಮೆಮೊರಿ ಪವರ್ ಜಾಸ್ತಿ ಆಗ್ತದೆ, ಸಿಟ್ಟು ಕಡಿಮೆ ಆಗ್ತದೆ ಮತ್ತು ಬ್ಯಾಲೆನ್ಸ್ ಸಿಗ್ತದೆ. ಕೈ ಕಾಲಿನ ಪಡಸ್ತನ ನಿವಾರಣೆ ಆಗ್ತದೆ ಮತ್ತು ಕೈಯು ಶಕ್ತಿಯುತ ಆಗ್ತದೆ. ಸ್ಟ್ರೋಕು ಮತ್ತು ಪಾರ್ಸಿ ಹೊಡೆಯೋರಿಗೆ ಇದು ಮಾಡ್ತಾ ಇದ್ರೆ ಬರೋದಿಲ್ಲ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲತೊಡೆ ಮೇಗಿಡೋದು ಮತ್ತು ನಿಧಾನವಾಗಿ ಬಿಡೋದು. ಮನಸ್ಸನ್ನ ಏಕೀಕೃತಗೊಳಿಸಬೇಕು. ಈಗ ಬಲಗಾಲನ್ನು ಎತ್ತಿ ಎಡತೊಡೆ ಮೇಲೆ ಈಗ ಗರುಡಾಸನ ಮಾಡೋಣ. ಗರುಡಾಸನ ಮಾಡೋದ್ರಿಂದ ನಡ ಗಟ್ಟಿ ಆಗ್ತದೆ ಮತ್ತು ಗರುಡನ ಶಕ್ತಿ ಏನದ ಅದೇ ಟೈಪ್ ನಮ್ಗೆ ನಡೆದುವ ಶಕ್ತಿ ಬರ್ತದೆ. ಬಂದು ಬಲಗಡೆ
ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಮಂತ್ರಗಳನ್ನು ಹೇಳ್ತಾ ಮಾಡೋಣ. ಇದು ಸೂರ್ಯ ನಮಸ್ಕಾರ, ಶ್ರೇಷ್ಠ ನಮಸ್ಕಾರ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಕೃಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಅರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯ ನಮಃ. ವಿಶ್ರಾಮ. ಈಗ ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಆಸನಗಳ ಹೆಸರುಗಳನ್ನು ಹೇಳ್ತಾ ಮತ್ತೊಂದ್ಸಲ ಮಾಡೋಣ. ಪ್ರಣಾಮ ಆಸನ, ಊರ್ಧ್ವ ಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ. 2 ಹಿಂಬಡಿಗಳು ನೆಲಕ್ಕಾಗಿರಲಿ. ಅಷ್ಟಾಂಗ ನಮನ ಆಸನ, ಭುಜಂಗಾಸನ, ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಹಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣಾಮಾಸನ. ವಿಶ್ರಾಮ. ವಿಶ್ರಾಮ ಸ್ಥಿತಿಯಲ್ಲಿ ನಮ್ಮ ಕಾಲುಗಳು ಮುಂಚಾಚಿರಲಿ. ನಮ್ಮ ಕುತ್ತಿಗೆ ಗಡಿಯಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಈಗ 2 ಕಾಲುಗಳನ್ನು ಕೂಡಿಸಿ ಬಾಲುಗಳು ನೆಲಕ್ಕೆ ತಾಗಿಸೋದು. ಈಗ ಕಾಲುಗಳನ್ನ ಈ ರೀತಿ ನೆಲಕ್ಕೆ ಬಡಿಬೇಕು. ಸ್ವಲ್ಪ ಕಾಲುಗಳನ್ನು ಅಲುಗಾಡಿಸಿ ಮೊಣಕಾಲದ ನೋವುಗಳು, ನಡದ ನೋವುಗಳು ಮತ್ತು ಕೀಲು ನೋವುಗಳು, ನಮ್ಮ ಹಿಂಬಡದ ಭಾಗದ ನೋವುಗಳ ನಿವಾರಣೆ ಆಗ್ತದೆ. ಈ ರೀತಿ ಕಾಲುಗಳನ್ನ ರೊಟೇಟ್ ಮಾಡಬೇಕು. ರಿವರ್ಸ್. ಒಂದು 20 ಸಲ 10 ಸಲ ನಿಮ್ಮ ಶಕ್ತಿ ಅನುಸಾರ ಮಾಡ್ಬೋದು. ಡೈಲಿ ಮಾಡೋದ್ರಿಂದ ಈ
ಹಿಂಬಡದ ಬಾಯಿಯನ್ನು ನೋಡಿ ನೋವುಗಳು, ಬೆಳ್ಳು ನೋವುಗಳು, ಬಳ್ಳಿನ ನೋವುಗಳು ನಿವಾರಣೆ ಆಗ್ತದೆ. ಈ ರೀತಿ ಬಳಗಳನ್ನು ಮಡಚಬೇಕು. ಬಟರ್ಫ್ಲೈ, ಈಗ ವಕ್ರಾಸನ ಮಾಡೋಣ. ವಕ್ರಾಸನ ಮಾಡೋದ್ರಿಂದ ಮೊಣಕಾಲು ನೋವುಗಳು, ಬೊಜ್ಜು, ವೇಟು ಮತ್ತು ತೂಕ ಕಡಿಮೆ ಆಗ್ತದೆ. ಜಠರ ಕ್ರಿಯೆಗೆ ಒಳ್ಳೆಯ ಆಸನ. ದೋ ರಿವರ್ಸ್, ಈಗ ಅರ್ಧ ಮಚ್ಚೇಂದ್ರಾಸನ ಮಾಡೋಣ. ಬಲಗಾಲನ್ನು ಮಡಿಸಿ ಎಡಗಾಲಿನ ತಿಗಕ್ಕೆ ಆಗಿರಬೇಕು. ಸಾಧ್ಯ ಆದರೆ ಎಷ್ಟು ನಿಮಗೆ ಎಷ್ಟು ಸಾಧ್ಯಕತ್ತೆ ಕಾಲನ್ನು ಈ ಕಡೆ ತೆಗೆದುಕೊಂಡು ಎಡಗೈಯಿಂದ ರೀತಿ ಒತ್ತಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲಬೇಕು. ಇದೇ ಸ್ಥಿತಿಯಲ್ಲಿ ನಿಲ್ಲೋದ್ರಿಂದ ಇನ್ನೂ ಒಳ್ಳೆಯ ಪರಿಣಾಮವನ್ನು ಕೊಡ್ತದೆ. ಎಡಗೈಯನ್ನು ಎತ್ತಿ ಬಲಗೈಯಿಂದ ಈ ರೀತಿ ಕಾಲನ್ನು ಒತ್ತಬೇಕು. ಕುತ್ತಿಗೆ ಬಲದ ಭುಜಕ್ಕೆ ಸಮಾಂತರವಾಗಿದೆ. ನಮ್ಮ ಕೈಯು ಹೊಟ್ಟೆಯ ಸುತ್ತಬೇಕು. ಕುತ್ತಿಗೆನ ಶಬ್ದ ತಿರುಗಿಸ್ಬೇಕು, ಹೊಟ್ಟೆ ತಿರುಗಿಸ್ಬೇಕು. ದೋ ನಾವು ಸುಮಾರು 20 ರೋಗಗಳ ಕುರಿತು ಈಗಾಗಲೇ ನಮ್ಮ ಯೂಟ್ಯೂಬ್ SKH ಯೋಗ ಅತನಿ ಯೂಟ್ಯೂಬ್ದಲ್ಲಿ ನೋಡಬಹುದು. ಯೋಗ ಫಾರ್ ಥೈರಾಯ್ಡನ್ನು ನಿವಾರಣೆ ಮಾಡೋಕ್ಕೆ ಯಾವ ಆಸನಗಳು ಮಾಡಬೇಕನ್ನು ಈಗಾಗಲೇ ಹೇಳಲಾಗಿದೆ. ಯೋಗ ಫಾರ್ ವೇಟ್ ಲಾಸ್, ಯಾರಿಗೆ ತೂಕ ಇರ್ತದೆ, ಹೊಟ್ಟೆ ಇರ್ತೈತಿ ಮತ್ತು ಬೊಜ್ಜು ಇರ್ತೈತಿ, ಅವರು ಯಾವ ಆಸನ ಮಾಡಬೇಕು ಅನ್ನೋದನ್ನು ಯೂಟ್ಯೂಬ್ದಲ್ಲಿ ಹೇಳಿದೆ. ಯೋಗ ಫಾರ್ ಬ್ಯಾಕ್ ಪೇನ್, ಯಾರಿಗೆ ನಡೆದ ನೋವುಗಳು ಇರ್ತದೆ ಅವರು ಯಾವ ಆಸನಗಳು ಮಾಡಬೇಕನ್ನು ಈಗಾಗಲೇ ಹೇಳಿದೆ. ಯೋಗ ಫಾರ್ ಗ್ಯಾಸ್ ಪ್ರಾಬ್ಲಮ್, ಯಾರಿಗೆ ಗ್ಯಾಸ್ ಪ್ರಾಬ್ಲಮ್ ಇರ್ತದೆ ಅವರು ಯಾವ ಆಸನಗಳು ಮಾಡಬೇಕು ಅನ್ನೋದು ಹೇಳಿದೆ. ಯೋಗ ಫಾರ್ ಶುಗರ್, ಸಕ್ಕರೆ ಕಾಯಿಲೆಗೆ ಯಾವ ಆಸನಗಳು ಮಾಡಬೇಕು ಅನ್ನೋದು ಹೇಳಿದೆ. ಯೋಗ ಫಾರ್ ಮೈಗ್ರೇನ್ಸ್, ತಲೆನೋವು, ಹಾರ್ಟ್ ಅಟ್ಯಾಕ್, ಇದಕ್ಕೆ ಯಾವ ಆಸನಗಳು ಮಾಡಬೇಕು. ಯೋಗ ಫಾರ್ ಕಿಡ್ನಿ ಸ್ಟೋನ್ ಆಗಿದ್ರೆ ಯಾವ ಆಸನಗಳನ್ನು ಮಾಡಬೇಕು. ಯೋಗ ಫಾರ್ ಹಾರ್ಟಿಗೆ ಯಾವ ಆಸನಗಳು ಮಾಡಬೇಕು. ಯೋಗ ಫಾರ್ ಕ್ಯಾನ್ಸರ್ಗೆ ಯಾವ ಆಸನಗಳು ಮಾಡಬೇಕು. ಯೋಗ ಫಾರ್ ಅಸ್ತಮಾಕ್ಕೆ ಯಾವ ಆಸನಗಳನ್ನು ಮಾಡಬೇಕು. ಯೋಗ ಫಾರ್ ಸಿಯಾಟಿಕಾ, ಅದಕ್ಕೆ ಯಾವ ಆಸನಗಳನ್ನು ಮಾಡಬೇಕು. ಯೋಗ ಫಾರ್ ಮೋಟಾರ್ ನ್ಯೂರಾನ್ ಕಾಯಿಲೆ, ಇದಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಈಗಾಗಲೇ ನಾವು ಹೇಳಲಾಗಿದೆ. ಆಮೇಲೆ ಯೋಗ ಫಾರ್ ಸ್ಟ್ರೋಕ್ ನಮಗೆ ಹೊಡಿತದ, ಅದನ್ನು ಯಾವ ಆಸನಗಳನ್ನು ನಿವಾರಣೆ ಮಾಡ್ಕೋಬಹುದು. ಯೋಗ ಫಾರ್ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ, ಅವರು ಯಾವ ಆಸನಗಳನ್ನು ಮಾಡಬೇಕು. ಯೋಗ ಫಾರ್ ಕಾನ್ಸೆಪ್ಷನ್, ಮಲಬದ್ಧತೆಯನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೇಕಾದ್ರೆ ಭಾಳಷ್ಟು ಮಲಬದ್ಧತೆ ತೊಂದರೆ ಇರ್ತದೆ ಅವ್ರಿಗೆ. ಯೋಗ ಫಾರ್
ಅಲ್ಜಾಮೀರ್ ಮೆದುಳಿನ ಸ್ಥಿತಿ ಬಗ್ಗೆ, ಯೋಗ ಫಾರ್ ಪಾರ್ಕಿನ್ಸನ್ ನರಮಂಡಲದ ಕಾಯಿಲೆ, ಯೋಗ ಫಾರ್ ಟ್ಯೂಬರಿಕ್ಯುಲೋಸಿಸ್ ಅವೆನ್ನ TB ಅಂತಾರಲ್ಲ ಶ್ವಾಸಕೋಶದ ಕಾಯಿಲೆ, ಇದಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನ ನಾವು ಆಸನಗಳ ಬಗ್ಗೆ ಹೇಳಿದ್ವಿ. ಮತ್ತು ಯೋಗ ಫಾರ್ ಯಕೃತ್ತಿನ ಕಾಯಿಲೆ ಸಿರೋಸಿಸ್ ಅದನ್ನು ಯಾವ ಆಸನಗಳನ್ನು ಮಾಡಿ ನಿವಾರಣೆ ಮಾಡ್ಕೋಬಹುದು. ಯೋಗ ಫಾರ್ ಕಾರ್ಡಿಯಾಕ್ಯುಲಸ್ ಅಂದರೆ ಹೃದಯ ರಕ್ತನಾಳದ ಕಾಯಿಲೆ, ಹೃದಯಮುಖ ಮತ್ತು ರಕ್ತದ ಕಾಯಿಲೆ ಇರ್ತದೆ, ಇದರಿಂದ ಯಾವ ಆಸನಗಳಿಂದ ಅದನ್ನು ನಿವಾರಣೆ ಮಾಡ್ಕೊಂಡು ಸುಮಾರು 20 ರೋಗಗಳ ಕುರಿತು ರೋಗದ ಆಸನಗಳನ್ನು ಯಾವಾಗ ಮಾಡಬೇಕು ಅನ್ನೋದನ್ನು ನಾವು ಈಗಾಗಲೇ ಹೇಳಲಾಗಿದೆ. ಯೂಟ್ಯೂಬ್ ಯೋಗ SK ಚತ್ನಿ ಯೂಟ್ಯೂಬ್ದಲ್ಲಿ ನೋಡ್ಬೋದು. ಈಗ ಹೊಟ್ಟೆಯ ಮೇಲೆ ಮಾಡುವಂಥ ಆಸನಗಳನ್ನು ಮಾಡೋಣ. ನಿಧಾನವಾಗಿ ಈ ರೀತಿ ಮಲಿಕೋಬೇಕು. ಈಗ ಏನು ಮಾಡಬೇಕು, ಸೈಕ್ಲಿಂಗ್ ಆಗ ರೊಟೇಟ್ ಮಾಡ್ಬೇಕು, ಎರಡೂ ಕಾಲಲ್ಲಿ ಕೂಡಿಸಿ ಬಿಗ್ ಜೀರೋ ಬರೋದು ಈ ರೀತಿ. ಇವನ್ ಮಾಡೋದ್ರಿಂದ ಬೊಜ್ಜು ಕಡಿಮೆ ಆಕತಿ, ವೇಟ್ ಕಡಿಮೆ ಆಕತಿ, ಮತ್ತು ನಮ್ಮ ಬೊಜ್ಜು ವೇಟು ಮತ್ತು ಇದರಿಂದ ಸಕ್ಕರೆ ಕಾಯಿಲೆ ಬರ್ತದೆ, BP ಸ್ಟಾರ್ಟ್ ಆಗ್ತದೆ, ಕುಡ್ರಕ್ಕೆ ಬರೋಲ್ಲ, ಹೇಳಕ್ಕೆ ಬರೋದಿಲ್ಲ. ವಯಸ್ಸಾದವ್ರಿಗೆ ವೇಟ್ ಜಾಸ್ತಿ ಆಗೋದಕ್ಕೆ ವೇಟನ್ನು ಕಡಿಮೆ ಮಾಡ್ಕೋಬೇಕಾರೆ ಬಿಗ್ ಜೀರೋ ಈ ರೀತಿ ಒಂದು 10 ಸಲ ತಿರುಗಿಸ್ಬೇಕು. ಈ ರೀತಿ ಈಗ ಎರಡೂ ಕಾಲಿ ಒಂದೊಂದು ಕಾಲೇ ಮಾಡೋದಲ್ಲ. ಈಗ ಸಮಯದ ಅಭಾವದಿಂದ ಎರಡೂ ಕಾಲ ಈ ರೀತಿ ಸೈಕ್ಲಿಂಗ್ ಮಾಡಬೇಕು. ನೋಡಿ ಈಗೇನ ಒಂದು 10 ಸಲ 1 2 3 4 5 6 7 8 9 10 ಅದನ್ನ ರಿವರ್ಸ್ 1 2 3 4 5 6 7 8 9 10 ಈ ರೀತಿ ಒಂದು 10 ಸಲ 20 ಸಲ ನಿಮ್ಮ ಶಕ್ತಿ ಅನುಸಾರ ಡೈಲಿ ಮಾಡ್ಬೇಕು. ಒಂದು ದಿವಸ ಮಾಡಿದ್ರೆ ಹೊಟ್ಟೆ ಕರಗೋದಿಲ್ಲ. ಸುಮಾರು 40-30 ವರ್ಷಗಟ್ಟಲೆ ಹೊಟ್ಟೆಯನ್ನು ಬೆಳೆಸಿರ್ತೀರಿ, ಬೊಜ್ಜು ಬಂದಿರ್ತದ, ಇದರಿಂದ ಅನೇಕ ತೊಂದರೆಗಳು ಬರ್ತಾವೆ. ಅದಕ್ಕೆ ನಮ್ಮ ಹೈಟ್ ತಕ್ಕ ವೇಟನ್ನು ಬೆಳೆಸ್ಕೊಳ್ಬೇಕು. ಹೀಗೆ ಮಾಡೋಣ. ಬೆನ್ನು ನೋವು ನಿವಾರಣೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಕಡಿಮೆ ಮಾಡ್ಕೋಬೇಕಂತಂದ್ರೆ ತಾಡಾಸ ಈ ರೀತಿ ಕೈಗಳು ನಮ್ಮ ಹಿಂಬಡದ ಭಾಗದಲ್ಲಿರಲಿ, ಹೊಟ್ಟೆಯನ್ನು ಮೇಲುಗಡೆ ಎತ್ತಿ, ಇದಕ್ಕೆ ಸೇತು ಬಂದಾಸನ ಅಂತಾರೆ. ಇದನ್ನೇ ಕೈಗಳನ್ನು ಕೆಳಗಡೆ ಹಾಕೋದು, ಅದರ ಕೆಳಗೆ ಈ ರೀತಿ ಮಾಡೋದು. ಇದನ್ನು ಮಾಡೋದ್ರಿಂದ ನಡೆದು ನೋವು ನಿವಾರಣೆ ಆಗ್ತದೆ. ಯಾರು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಿರ್ತಾರೆ, ಯಾರು ವಾಹನ ಚಾಲಕರಿಗೆ ಇದು ಒಳ್ಳೆ ಆಸನ, ಸೇತು ಬಂದ ಆಸನ. ಹೆಚ್ಚೆಚ್ಚಿಗೆ ಇದನ್ನ ಈ ಸ್ಥಿತಿಯಲ್ಲಿ ನಿಲ್ಬೇಕು. ವಿಶ್ರಾಮ. ಈಗ ಮರಕಟ ಆಸನ ಮಾಡೋಣ. ಇದು 1ನೇ ಪ್ರಕಾರ. ಕಾಲಲ್ಲಿ ಎಡಗಡೆ ತಿರುಗಿಸ್ಬೇಕು, ನಮ್ಮ ಕುತ್ತಿಗೆ ಬಲಗಡೆ ತಿರುಗಬೇಕು, ಅಂಗೈಗಳು ನಮ್ಮ ಕೈಗಳು ಮೇಲ್ಮುಖ ಆಕಾಶ ಕಡೆ ನೋಡ್ತಾ ಇರ್ಬೇಕು, ಮೇಲ್ಮುಖವಾಗಿರ್ಬೇಕು. ಅಂಗೈಗಳು ನಮ್ಮ ಕುತ್ತಿಗೆ ಬಲಗಡೆ ತಿರುಗಿರ್ಬೇಕು, ಕಾಲುಗಳು ಎಡಗಡೆ ತಿರುಗಿರ್ಬೇಕು. ಸಾಧ್ಯ ಆದರೆ 2 ಕಾಲುಗಳು ನೆಲಕ್ಕಾಗಿರ್ಬೇಕು, ಹಿಂಬದ ಮ್ಯಾಗ ಹಿಂಬಿಡಿರ್ಬೇಕು, ಮೊಣಕಾಲಿನ ಮ್ಯಾಗ ಮೊಣಕಾಲು ಇರ್ಬೇಕು. ಈ ರೀತಿ ಪ್ರಯತ್ನ ಮಾಡಿ. ರಿವರ್ಸ್. ಈ ರೀತಿ ಸ್ವಲ್ಪ ನಿಧಾನವಾಗಿ ಈ ರೀತಿ ತಿರುಗಿಸೋದು. ಏನ್ ಮಾಡೋದ್ರಿಂದ ನೋಡಿ, ನಮ್ಮ ನಡುವಾಗ ಎಲ್ಲ ಲೂಸ್ ಆಗ್ತಾರಲ್ಲ, ನಡುವು ನೋವು ನಿವಾರಣೆ ಆಗ್ತದ, ಬದ್ದು ಕಳ್ತದ, ವೇಟ್ ಕಡಿಮೆ ಆಕತಿ, BP ಶುಗರ ಎಲ್ಲ ನಿವಾರಣೆ ಆಗ್ತದೆ.
ಮತ್ತು ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗ್ತವೆ ಎಲ್ಲ ನರನಾಡಿಗಳು. ಅದೇ ಸದಾ ಆಕ್ಟಿವ್ ಆಗಿರ್ತೇವೆ ನೀವು ಮಾಡೋದ್ರಿಂದ. ಈಗ ಎರಡನೇ ಪ್ರಕಾರ ಕಾಲುಗಳು ಸ್ವಲ್ಪ ಅಗಲಿಸ್ಬೇಕು. ಈಗ ಎಡಗಡೆ ತಿರುಗಿಸ್ಬೇಕು. ನಮ್ಮ ಎಡಗಾಲಿನ ಹಿಂಬಡ್ಕ ಬಲಗಾಲಿನ ಮೊಣಕಾಲ ಸಾಗಿಸ್ಬೇಕು. ನಮ್ಮ ಕುತ್ತಿಗೆ ಬಲಗಡೆ ಇರಬೇಕು. ಅಂಗೈ ಆಕಾಶ ನೋಡ್ತಾ ಇರ್ಬೇಕು. ಕುತ್ತಿಗೆ ಬಲಗಡೆ ಇರಬೇಕು. ಸಾಧ್ಯ ಆದಷ್ಟು ಎರಡು ಕಾಲುಗಳನ್ನ ನೆಲಕ್ಕೆ ಆಗಿಸ್ಬೇಕು. ಬಲಗಡೆ ಸ್ವಲ್ಪ ಈ ರೀತಿ ಮಾಡಿ ಮಾಡೋದ್ರಿಂದ ಸ್ವಲ್ಪ ಪ್ರೆಷರ್ ಬೀಳೋದ್ರಿಂದ ನೆಲ ಕಟ್ಟಾವ. ಇಲ್ಲವರೆ ಹತ್ತು ಬರವ. ಡೈಲಿ ಮಾಡ್ತಾ ಇದ್ರೆ ಹತ್ತಾವ. ಚೇಂಜ್. ಈಗ ಬಲಗಾಲನ್ನು ಎತ್ತಿ ಎಡಗೈ ಕರೆ ತಗೊಳ್ಳಿ. ಕಾಲುಗಳ ಬಲಗಾಲು 90 ಇರಲಿ. ಎಡಗಾಲು ನೇರವಾಗಿರ್ಬೇಕು. ನಮ್ಮ ಕುತ್ತಿಗೆ ಬಲಗಡೆ ತಿರುಗಿರ್ಬೇಕು. ರಿವರ್ಸ್ ಈ ಕಡೆ ಇರಲಿ. ಕುತ್ತಿಗೆ ಎಡಗಡೆ ಇರಲಿ. ನಮ್ಮ ಕೈ ಬಲಗಡೆ ಇರಲಿ. ಎಡಗಾಲಿನ ಹಿಂಬಡೆ ಕಬ್ಬಳನ್ನ ಹಿಡ್ಕೋಬೇಕು ಕೈಯಿಂದ, ಬಲಗೈಯಿಂದ. ಕುತ್ತಿಗೆ ಎಡಗಡೆ ಸಾಧ್ಯ ತಿರುಗಿಸ್ಬೇಕು. ಈಗ ಎರಡು ಕಾಲುಗಳನ್ನು ತೆಗೆದುಕೊಂಡು ಸ್ವಲ್ಪ ಈ ರೀತಿ ಎತ್ತಿ ನೋಡಿ. ಇದು ಮಾಡೋದ್ರಿಂದ ನಮ್ಮ ಜಠರ ಕ್ರಿಯೆ ಚೆನ್ನಾಗಿ ಒಳ್ಳೆಯದು ಆಸನ. ಈಗ ಬಲಗಾಲನ್ನು ಎತ್ತಿ ಏನ್ ಮಾಡಬೇಕು? ಏಕಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ. ಈ ರೀತಿ ಎಡಗಾಲನ್ನು ತೆಗೆದುಕೊಂಡು ಹಣಿಯಾಗಿ ಹಚ್ಚಕ್ಕೆ ಪ್ರಯತ್ನ ಮಾಡೋದು. ಇದು ದೊಡ್ಡ ಹೆಸರದ ಈ ಆಸನಕ್ಕೆ. ಅದಕ್ಕೆ ಏಕಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ. ಈ ರೀತಿ ನೋಡುದು. ಎರಡೂ ಕಾಲಗಳನ್ನು ಕೂಡಿಸಿ ದ್ವಿಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ ಅಂತ ಹಣಿಯನ್ನು ಹಚ್ಚುದು. ವಿಶ್ರಾಮ. ಹೀಗೆ ಮಾಡೋಣ. ಪವನ ಇಂಥ ಈ ರೀತಿ ಮಾಡ್ಬೋದು. ಒಂದೊಂದು ಕಾಲು ಮಾಡ್ಬೋದು, ಎರಡೂ ಕಾಲೇ ಮಾಡೋಣ. ಈಗ ಕೈಗಳನ್ನ ಹಾಕಿರಲಿ. ನಮ್ಮ ಪವನ ಮುಕ್ತಾಸನ. ಪವನ ಅಂದ್ರೆ ಈಗ ಮುಕ್ತಂದ್ರೆ ಹೊರಗೆ ಹಾಕೋದು. ಹಿಂದೆ ಮುಂದೆ ಮಾಡೋದು. ಎಡಕ್ಕೆ ಬಲಕ್ಕೆ ತಿರುಗಿಸೋದು. ಕಾಲುಗಳನ್ನು ಉಚ್ಚಾಚಿ ಈಗ ಉತ್ಥಾನ ಪಾದಾಸನ ಮಾಡೋಣ. ಈಗ ಎರಡೂ ಕಾಲುಗಳನ್ನ 6 ಇಂಚು ಅಥವಾ ಒಂದು ಗೇಣ ಮೇಲುಗಡೆ ಎತ್ತಬೇಕು. ಕೈಗಳು ಕೆಳಮುಖವಾಗಿರಬೇಕು. ಇಷ್ಟೇ. ಸಾಧ್ಯ ಹಿಡ್ಕೊಂಡಲ್ಲಿ ಇದೇ ಸ್ಥಿತಿಯಲ್ಲಿ ನೋಡ್ರಿ, ನಿಮ್ಗೆ ಹೊಟ್ಟೆ ಒಳಗೆ ಹಾಕಿ ಉಚ್ಚಾಡಿದಂಗೆ ಆಗ್ತದೆ. ಜಠಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ಬೇಕು. ಹೀಗೆ ಅರ್ಧ ಹಲಾಸನ ಬನ್ನಿ. ಈ ರೀತಿ ಕೈಗಳು ಕೆಳಗಡೆ ಇರಲಿ. ಎರಡೂ ಕಾಲುಗಳು 90 ಡಿಗ್ರಿ ಆಗಿರಲಿ. ನಿಮ್ಮ ದೃಷ್ಟಿ ಕಬ್ಬಳ ಕಡೆ ಇರಬೇಕು. ಈಗ ಸರ್ವಾಂಗಾಸನ ಮಾಡೋಣ. ಇದಕ್ಕೂ ರಾಜ ಆಸನ ಅಂತಾರ.
ಶೀರ್ಷಾಸನ ಮಾಡಿದಷ್ಟೇ ಲಾಭ ಕೊಡ್ತದೆ. ಕಣ್ಣಿನ ದೋಷಗಳ ನಿವಾರಣೆ ಆಗ್ತದೆ. ಕುತ್ತಿಗೆ ನೋವು, ನಡುವು ನೋವು, ಅನೇಕ ಸ್ಪಂಡಲೈಸಿಸ್ ಆದವರಿಗೆ ಇದು ಒಳ್ಳೆಯ ಆಸನ. ಈಗ ಪೂರ್ಣ ಹಲಾಸನ ಮಾಡೋದು. ಎರಡೂ ಕಾಲುಗಳು ಹಿಂದುಗಡೆ ಹೋಗಲಿ. ಎರಡೂ ಕೈಗಳು ಹಿಂದುಗಡೆ ಇರಲಿ, ಅಥವಾ ಈ ರೀತಿ ಮಾಡಿದ್ರು ನಡೀತದೆ. ಲಾಕ್ ಮಾಡಿ ಹೀಗೂ ಮಾಡ್ತಾರೆ, ಈ ರೀತಿ ಮಾಡ್ತಾರೆ. ನಿಧಾನವಾಗಿ ಬನ್ನಿ. ಈಗ ಬಲಗಡೆ ಕೈಯನ್ನು ಊರಿ ಎಡಗಡೆ ಕೂತ್ಕೊಳ್ಳಿ. ಸಮಯ ಆಗಿರುವುದರಿಂದ ಉದ್ಗಿತ ಓಂಕಾರವನ್ನು ಮಾಡೋಣ. ಮೌನ ಮೆಡಿಟೇಷನ್, ಪ್ರಣವ ಧ್ಯಾನ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನ ಯಾವುದೇ ವಿಚಾರಗಳನ್ನು ತರಬೇಡಿ. ನಿಮ್ಮ ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನ ಇರಲಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳು ಆಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಕೂಡಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡು ಕೈಗಳನ್ನು ತೆಗೆದುಕೊಂಡು ಕೈಗಳನ್ನು ಉಜ್ಜಿ ಬಿಸಿಯನ್ನು ನಿಧಾನವಾಗಿ ಕಮ್ಮಿಗೆ ಆಡಿಸಿ ಕೈ ಮೇಲೆ, ಹೊಟ್ಟೆ ಮೇಲೆ, ಬೆನ್ನು ಮೇಲೆ ಮತ್ತು ಕಾಲುಗಳಿಗೆ ಈ ರೀತಿ ಕಾಲುಗಳನ್ನು ಸಡಿಲಿಸಬೇಕು. ಈಗ ಶಾಂತಿ ಪಾಠ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಭೂಮಿಗೆ ನಮಸ್ಕಾರ ಮಾಡೋಣ. ಬೆಳಕನ್ನು ಕೊಡುವಂಥ ಸೂರ್ಯನಿಗೆ ನಮಸ್ಕಾರ ಮಾಡೋಣ. ಭಾಗಿಯಾದಂಥ ಎಲ್ಲ ಈ ಯೋಗಾಸನದಲ್ಲಿ ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ನಮಸ್ಕರಿಸುತ್ತಾ ಮತ್ತೆ ನಾಳೆ 6:30 ಗಂಟೆಗೆ ಮತ್ತೆ ಸೇರೋಣ. ಮತ್ತು ನೀವು ನಿಮ್ಮ ಆತ್ಮೀಯರಿಗೂ ಯೋಗ ಉಚಿತವಾಗಿದೆ. ತಾವೆಲ್ಲ ಮನೆಯಲ್ಲಿ ಕುಳಿತು ಯೋಗಾಸನಗಳನ್ನು, ಪ್ರಾಣಾಯಾಮಗಳನ್ನು, ಧ್ಯಾನವನ್ನು ಮಾಡಬಹುದು. ಇದೊಂದು ತಿಳಿಸಿದರೆ ನಿಮಗೆ ಉಪಕಾರವಾಗುವುದು ಮತ್ತು ನಿಮಗೆ ಪುಣ್ಯ ತಟ್ಟುವುದು. ದಯವಿಟ್ಟು ಎಲ್ಲರೂ ಆರೋಗ್ಯವಂತರಾಗಿ ಮಾಡಲು ತಾವೆಲ್ಲ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಎಲ್ಲರಿಗೂ ಶುಭ ವಂದನೆಗಳು.